ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಇವತ್ತಿನ ವಿಡಿಯೋ ಈ ಹೊಸ ವರ್ಷದಲ್ಲಿ ನನ್ನ 3ನೇ ವಿಡಿಯೋ ಅಂತ ಹೇಳ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ಧನಿಯಾ ಪೌಡರ್ ಹೇಗೆ ನಾನು ಪ್ರಿಪೇರ್ ಮಾಡ್ತೀನಿ ಅಂತ ನಿಮಗೆ ತೋರಿಸಿದ್ದೆ. ಈ ಮಸಾಲೆ ಧನಿಯಾ ಪುಡಿಗೆ ತುಂಬಾ ಆರ್ಡರ್ಸ್ ಬಂದಿದೆ, ಹಾಗಾಗಿ ಬೆಳಗ್ಗೆನೇ ಧನಿಯಾ ಪೌಡರ್ ಕೆಲಸ ಮಾಡ್ತಾ ಇದ್ದೀನಿ. ನಾವು ಮಾಡುವಂಥ ಈ ಮಸಾಲೆ ಧನಿಯಾ ಪುಡಿನ ಪ್ರತಿದಿನ ನಾವು ಮಾಡುವಂಥ ತರಕಾರಿ ಪಲ್ಯಗಳಿಗೆ, ಸಾಂಬಾರಿಗೆ, ನಾನ್ ವೆಜ್ ಬಳಸೋರ್ಗಾದರೆ ಚಿಕನ್ ಫ್ರೈಗೆ, ಮಟನ್ ಸಾರಿಗೆ ಎಲ್ಲದಕ್ಕೂ ಬಳಸ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಧನಿಯಾ ಪುಡಿಲಿ ಚಕ್ಕೆ ಮತ್ತು ಕರಿಬೇವುದು ಪರಿಮಳ ತುಂಬಾ ಚೆನ್ನಾಗಿ ಬರ್ತಿರುತ್ತೆ. ಹಾಗೆಯೇ ನಾವು ಕಲರ್ಗೋಸ್ಕರ ಅರಿಶಿಣದ ಕೊಂಬನ್ನು ತಂದು ಕುಟ್ಟಿ ಇದ್ರ ಜೊತೆಗೆ ಸೇರಿಸಿ ಮಾಡಿರುವಂಥ ಮಸಾಲೆ ಧನಿಯಾ ಪುಡಿ. ನೋಡಿ, ಕರಿಬೇವಿನ ಸೊಪ್ಪನ್ನು ಸಾಕಷ್ಟು ಪ್ರಮಾಣದಲ್ಲಿ ಡ್ರೈ ಮಾಡಿ ಇಟ್ಟಿದ್ದೀನಿ. ಇದು ನಮ್ಮ ತೋಟದೇನೆ ಕರಿಬೇವು ತೊಗೊಂಡು ಬಂದು ಚೆನ್ನಾಗಿ ವಾಶ್ ಮಾಡಿ ಒಣಗಿಸಿ ಇಟ್ಟಿರುವಂಥದ್ದು. ಸೊ ಧನಿಯಾ ಪೌಡರ್ ಕೆಲಸ ಬೆಳಗ್ಗೆನೇ ನಡೀತಾ ಇದೆ. ಸೊ ನಿಮ್ಗೆ ಯಾರಿಗಾದರೂ ನಮ್ಮ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ವೆಬ್ಸೈಟ್ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಫೋನ್ ನಂಬರ್ ಕೂಡ ಕೊಟ್ಟಿರ್ತೀನಿ. ನೀವು ವಾಟ್ಸಪ್ ಮಾಡಿ ಪ್ರಾಡಕ್ಟ್ಸನ್ನು ನಿಮ್ಮ ಮನೆಗಳಿಗೆ ತರಿಸ್ಕೋಬಹುದು. ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ, ಬಿಸ್ನೆಸ್ಸಲ್ಲಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ. ಹಾಗೆಯೇ ಹೆಲ್ತಲ್ಲೂ ಕೂಡ ಸ್ವಲ್ಪ ಸೀರಿಯಸ್ ಇಶ್ಯೂ ಆಗಿತ್ತು. ಹಾಗಾಗಿ ವಿಡಿಯೋಸನ್ನು 1-2-3 ಮಂತ್ಸ್ ಅಷ್ಟು ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದೆ. ಲಾಸ್ಟ್ 2-3 ಮಂತ್ಸಿಂದ ಮೆಡಿಕೇಷನ್ಸಲ್ಲಿ ಇದ್ದೀನಿ. ಟ್ಯಾಬ್ಲೆಟ್ಸ್ ಹೆಚ್ಚಾಗಿರೋದ್ರಿಂದ ವೆಯ್ಟ್ ಕೂಡ ಜಾಸ್ತಿ ಆಗಿದ್ದೀನಿ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ವೆಯ್ಟ್ ಲಾಸ್ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇದ್ದೀನಿ. ಜೊತೆಗೆ ಹೆಲ್ತ್ ಕೂಡ ನೋಡ್ಕೋಬೇಕು, ಜೊತೆಯಲ್ಲಿ ಬಿಸ್ನೆಸ್ ಕೂಡ ರನ್ ಆಗ್ತಾ ಇದೆ. ಪ್ರಾಡಕ್ಟ್ಸ್ ಅಂತೂ ತುಂಬ ಚೆನ್ನಾಗಿ ಆರ್ಡರ್ಸ್ ಬರ್ತಾ ಇದೆ. ಸೊ ನಮ್ಮ ಪ್ರಾಡಕ್ಟ್ಸನ್ನು ತುಂಬ ಜನ ಇಷ್ಟಪಟ್ಟಿದ್ದೀರಾ, ಟೇಸ್ಟ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ. ಸೊ ಈಗ ನಮ್ಮ ವೆಬ್ಸೈಟ್ ಓಪನ್ ಆಗಿದೆ, ನಾಗವೇಣಿ ಆಚಾರ್ಸ್ ಕಿಚನ್ ಫುಡ್ಸ್ ಅಂತ. ನಮ್ಮ ವೆಬ್ಸೈಟ್ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಒಂದ್ಸಲಿ ವೆಬ್ಸೈಟ್ಗೆ ಹೋಗಿ ಯಾವ್ಯಾವ ಪ್ರಾಡಕ್ಟ್ಸ್ ಇದೆ ಅಂತ ನೀವು ನೋಡ್ಬೋದು. ಫ್ರೆಂಡ್ಸ್, ಹಾಗೆಯೇ ರೆಡ್ ಚಿಲ್ಲಿ ಪೌಡರ್, ಕಾಶ್ಮೀರಿ ಚಿಲ್ಲಿ ಪೌಡರ್ ಕೂಡ ಇವತ್ತು ತಯಾರಿ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ನೀವು ತೊಗೋಬೋದು. ಯಾವುದೇ ಥರದ ಆರ್ಟಿಫಿಷಿಯಲ್ ಕಲರ್ಸ್, ಆರ್ಟಿಫಿಷಿಯಲ್ ಫ್ಲೇವರ್ಸನ್ನು ಆ್ಯಡ್ ಮಾಡ್ದಿರಂಗೆ ನಾವು ರೆಡ್ ಚಿಲ್ಲಿ ಪೌಡರ್, ಸಾಂಬಾರ್ ಪೌಡರ್ಸನ್ನು ತಯಾರಿ ಮಾಡ್ತಾ ಇದ್ದೀವಿ. ಸೊ ನ್ಯಾಚುರಲ್ ಕಲರ್ಗೋಸ್ಕರ ನಾವು ಕಾಶ್ಮೀರಿ ಚಿಲ್ಲೀಸನ್ನು ಯೂಸ್ ಮಾಡಿ ಮಾಡ್ತಾ ಇದ್ದೀವಿ. 3-4 ಥರದ ಕೆಂಪು ಮೆಣಸಿನ್ಕಾಯನ್ನು ಬಳಸಿ ನಾವು ರೆಡ್ ಚಿಲ್ಲಿ ಪೌಡರನ್ನು ತಯಾರಿಸ್ತಾ ಇದ್ದೀವಿ. ವೆಯ್ಟ್ ಲಾಸ್ ಅಂದಿದ ತಕ್ಷಣ ನಮಗೆ ನೆನಪಾಗೋದು ಓಟ್ಸ್ ಅಲ್ವಾ. ಓಟ್ಸ್ ಅಂದರೆ ಏನೋ ಪೇಷಂಟ್ಸ್ ಥರ ಅಡುಗೆ ಮಾಡ್ಕೊಂಡು ತಿನ್ನಬೇಕಪ್ಪ ಅನ್ನೋ ಥರ ಫೀಲ್ ಇಲ್ದಿರಂಗೆ ಓಟ್ಸು ಕೂಡ ತುಂಬ ಟೇಸ್ಟಿಯಾಗಿ ನಾವು ಹೆಲ್ತಿಯಾಗಿ ಮಾಡಿಕೊಂಡು ತಿನ್ಬೋದು. ನಾನು ಓಟ್ಸನ್ನು ರಾತ್ರಿನೇ ನೆನೆಸಿಟ್ಟಿದ್ದೆ. ಓಟ್ಸ್ ಜೊತೆಗೆ ಚಿಯಾ ಸೀಡ್ಸ್, ಸಬ್ಜಾ ಸೀಡ್ಸ್ ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸು, ಗೋಡಂಬಿ, ಬಾದಾಮಿ ಮತ್ತು ಸೀಡ್ಸ್, ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಅಗಸೆ ಬೀಜ ಇವೆಲ್ಲನೂ ಫ್ರೈ ಮಾಡಿ ಇಟ್ಕೊಂಡಿರ್ತೀನಿ. ಇದನ್ನು ಕೂಡ ಸೇರಿಸ್ಕೊಂಡು ರಾತ್ರಿನೇ ನೆನೆಸಿ ಇಟ್ಟಿದ್ದೀನಿ. ಸೊ ಈ ರೆಸಿಪಿನ ಸಾಕಷ್ಟು ಬಾರಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಿದ್ದರೆ ಹೇಳಿ, ಮತ್ತು ನಾನು ನಾಳೆ ಪ್ರಿಪೇರ್ ಮಾಡ್ಕೊಳ್ಳೋವಾಗ ಮತ್ತೊಂದು ಸಲ ವಿಡಿಯೋ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಈಗಲೂ ಕೂಡ ಮೆಡಿಕೇಷನ್ಸ್ನಲ್ಲೇ ಇದ್ದೀನಿ. ಹಾಗಾಗಿ ಟೈಮ್ ಸರಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟನ್ನು ತೊಗೊಂಡು ಅದ ನಂತರ ಟ್ಯಾಬ್ಲೆಟ್ಸನ್ನು ತೊಗೋತೀನಿ. ನಾನು ಸುಮಾರು 10 kgs ಅಷ್ಟು ವೆಯ್ಟ್ ಲಾಸ್ ಆಗಿದ್ದೆ. ಮತ್ತು ನಾನೀಗ ಇನ್ನು ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದ್ದೀನಿ. ಮೆಡಿಕೇಷನ್ಸ್ ಜಾಸ್ತಿ ಆಗಿರೋದ್ರಿಂದ ಈಗ ನನ್ನ ಡಯಟ್ ಏನಿದೆ, ವೆಯ್ಟ್ ಲಾಸ್ ಪ್ರೋಗ್ರಾಮ್ ಏನಿದೆ, ಅದು ಫಸ್ಟಿಂದ ಈಗ ಸ್ಟಾರ್ಟ್ ಮಾಡಬೇಕಾಗಿದೆ. ಅದಕ್ಕಿಂತ ಮುಂಚೆ ನನ್ನ ಹೆಲ್ತ್ ಪ್ರಾಬ್ಲಮ್ಸ್ ಏನಾಗಿತ್ತು ಅದೆಲ್ಲ ಒಂದೊಂದಾಗೆ ಸಾಲ್ವ್ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ.
ಸೊ ನನಗೆ ಹೆಲ್ತ್ ಪ್ರಾಬ್ಲಮ್ಸ್ ಆಗಲಿ ಹೆಲ್ತ್ ಇಶ್ಯೂಸ್ ಏನು ಫೇಸ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ತೀನಿ. ಈಗ ಮಧ್ಯಾಹ್ನ ಲಂಚ್ಗೋಸ್ಕರ ತಯಾರಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 1 ಗ್ಲಾಸಷ್ಟು ಸಾಮೆ ರೈಸನ್ನು ತೊಗೊತಾ ಇದ್ದೀನಿ. ನೀವು ಬೇಕಿದ್ರೆ ನವಣೆ ತೊಗೋಬೋದು, ಕೊರಲೆ, ಬರ್ಗು, ಊದಲು, ಜೋಳದ ರವೆ ಬರುತ್ತೆ. ಸೊ ನಿಮ್ಗೆ ಯಾವ ಸಿರಿಧಾನ್ಯಗಳು ಲಭ್ಯವಿದೆ ಅದನ್ನು ನೀವು 1 ಗ್ಲಾಸಷ್ಟು ತೊಗೋಬೋದು. ಸೊ ಯಾವ ಗ್ಲಾಸಲ್ಲಿ ಮಿಲೆಟ್ಸ್ ತೊಗೊತಾ ಇದ್ದೀನೋ ಅದೇ ಗ್ಲಾಸ್ನಲ್ಲಿ 1 ಗ್ಲಾಸಷ್ಟು ಹೆಸರುಬೇಳೆ ತೊಗೊತಾ ಇದ್ದೀನಿ. ಹೆಸರುಬೇಳೆ ಪ್ರೋಟೀನ್ಸ್ ರಿಚ್ ಆಗಿರುತ್ತೆ, ಫೈಬರ್ಸ್ ಜಾಸ್ತಿ ಆಗಿರುತ್ತೆ. ಬರೀ ಮಿಲೆಟ್ಸನ್ನೇ ಹೊಟ್ಟೆ ತುಂಬ ತಿನ್ನೋದಕ್ಕಿಂತ ಅರ್ಧ ಮಿಲೆಟ್ಸ್ ಅರ್ಧ ಭಾಗದಷ್ಟು ಹೆಸರುಬೇಳೆ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ತಿಂದರೆ ತುಂಬಾ ಒಳ್ಳೆಯದು. ನೀವು ಈ ಥರ ಹೆಸರುಬೇಳೆಯನ್ನು ಬ್ರೌನ್ ರೈಸ್ ಜೊತೆಗೆ ಅಥವಾ ರೆಡ್ ರೈಸ್ ಜೊತೆಗೆ ಅಥವಾ ರಾಜಮುಡಿ ರೈಸ್ ಜೊತೆಗೂ ಕೂಡ ನೀವು ಟ್ರೈ ಮಾಡ್ಬೋದು. ಈ ಲೋಟ ನೋಡಿ ಎಷ್ಟು ಚಿಕ್ಕದಾಗಿದೆ, ಒಂದು ಬೆರಳಲ್ಲಿ ಅರ್ಧ ಭಾಗದಷ್ಟು ಇದೆ ಅಷ್ಟೇ. ಇಷ್ಟು ಚಿಕ್ಕ ಲೋಟ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಸಾಮೆ ರೈಸ್ ಮತ್ತು ಹೆಸರುಬೇಳೆ ಎರಡನ್ನೂ ಚೆನ್ನಾಗಿ 2-3 ಸಲ ವಾಶ್ ಮಾಡಿಕೊಂಡು ಮತ್ತೆ ಅದಕ್ಕೆ ನೀರು ಹಾಕಿ ನೆನೆಯೋದಕ್ಕೆ ಇಟ್ಬಿಡ್ತೀನಿ. ಅಟ್ಲೀಸ್ಟ್ 2-3 ಅವರ್ ಆದರೂ ನೆನಿಬೇಕು. ಮತ್ತು ಸಾಲಡ್ಸನ್ನು ತಯಾರಿ ಮಾಡಿಕೊಂಡೆ. ಹಸಿ ತರಕಾರಿಗಳು ಏನಿರುತ್ತೋ ಅದನ್ನು ನೀವು ತೊಗೋಬೋದು. ಮತ್ತು ನಾನಿಲ್ಲಿ 1 ಲೋಟದಷ್ಟು ಮಜ್ಜಿಗೆ ಮಾಡ್ಕೊತಾ ಇದ್ದೀನಿ. ಮೊಸರು ತೊಗೊಳೋದಕ್ಕಿಂತ ಮಜ್ಜಿಗೆ ತೊಗೊಳ್ಳೋದು ಸಮ್ಮರ್ನಲ್ಲಿ ತುಂಬಾ ಮುಖ್ಯ. ಸೊ ಬಾಡಿಯನ್ನು ಡಿಹೈಡ್ರೇಟ್ ಆಗದಿರಂಗೆ ನೋಡ್ಕೊಳ್ಳುತ್ತೆ. ಅರ್ಧ ಲೋಟದಷ್ಟು ನೀರು ತೊಗೊಂಡಿದ್ದೀನಿ. 2-3 ಸ್ಪೂನಷ್ಟು ಮೊಸರನ್ನ ತೊಗೊಂಡು ಸ್ವಲ್ಪನೇ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ಸೊ ಬಟರ್ ಮಿಲ್ಕ್ ರೆಡಿ ಆಗುತ್ತೆ. ಫ್ರೆಂಡ್ಸ್, ನಮ್ಮಲ್ಲಿ ಮಲ್ಟಿ ಮಿಲೆಟ್ಸ್ದು ರವೆ ಸಿಗುತ್ತೆ. ಸೊ ನೀವು ಆ ರವೆಯಿಂದ ಉಪ್ಮಾ ಮಾಡ್ಕೋಬೋದು, ಪೊಂಗಲ್ ಮಾಡ್ಕೋಬೋದು. ತುಂಬಾ ಹೆಲ್ತಿಯಾಗಿರುತ್ತೆ. ನಿಮ್ಗೆ ಯಾರಿಗಾದ್ರೂ ಬೇಕಂದರೆ ವಾಟ್ಸಪ್ ಮಾಡಿದ್ರೆ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಅಂದರೆ ನವಣೆ, ರಾಗಿ, ಸಾಮೆ, ಕೊರಲೆ ಇವೆಲ್ಲ ಇರುತ್ತವಲ್ವ, ಜೊತೆಗೆ ಜೋಳ, ಸಜ್ಜೆ ಇವನ್ನೆಲ್ಲ ನಾವು ರವೆ ಟೈಪಲ್ಲಿ ಮಾಡಿಸಿಟ್ಟಿರ್ತೀವಿ. ಆ ರವೆನ ನೀವು ಉಪ್ಪಿಟ್ಟು ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ, ಹೆಲ್ತಿಯಾಗಿರುತ್ತೆ, ಫೈಬರ್ ರಿಚ್ ಆಗಿರುತ್ತೆ, ಬೇಗ ಹಶು ಕೂಡ ಆಗೋದಿಲ್ಲ. ಫ್ರೆಂಡ್ಸ್ ನೋಡಿ, ಇದು ನಮ್ಮಲ್ಲಿ ದೊರೆಯುವಂಥ ಸ್ಪ್ರೌಟೆಡ್ ರಾಗಿ ಚಾಕೋ ಮಾಲ್ಟ್. ಈ ರೆಸಿಪಿ ಹೇಗೆ ಮಾಡೋದು ಅಂತ ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸಾಕಷ್ಟು ಜನ ಆ ರೆಸಿಪಿನ ನೋಡಿಕೊಂಡು ನೀವು ಮನೆಗಳಲ್ಲಿ ಟ್ರೈ ಮಾಡ್ತಾ ಇದ್ದೀರಾ. ಸೊ ಯಾರಿಗೆ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ವೋ ಅಂಥವರು, ವರ್ಕಿಂಗ್ ಲೇಡೀಸ್ ಇರ್ತಾರಲ್ವ, ಏಜ್ ಆಗಿರುವಂಥವ್ರು ಇರ್ತಾರಲ್ವ, ನಿಮಗೆ ಬೇಕು ಅಂದರೆ ನಮ್ಮ ಹತ್ರ ಆರ್ಡರ್ ಕೊಡ್ಬೋದು, ನಾವು ನಿಮಗೆ ಮಾಡಿಕೊಡ್ತೀವಿ. ಈಗ ಸಾಮೆ ರೈಸ್ ಮತ್ತು ಹೆಸರುಬೇಳೆನ ನೆನೆಸಿಟ್ಟಿದ್ನಲ್ವ, ಆ ನೀರೆಲ್ಲ ತೆಗೆದುಬಿಟ್ಟೆ ಅದನ್ನೀಗ ಡೈರೆಕ್ಟಾಗಿ ಪ್ರೆಷರ್ ಕುಕ್ಕರ್ಗೆ ಹಾಕೊತಾ ಇದ್ದೀನಿ. ಸೊ 1 ಗ್ಲಾಸ್ ಸಾಮೆ ರೈಸ್, 1 ಗ್ಲಾಸ್ ಹೆಸರುಬೇಳೆ ತೊಗೊಂಡಿದ್ನಲ್ವ, 1:2 ರೇಷಿಯೋ ನೀರು ಹಾಕೋಬೋದು. 2 ಗ್ಲಾಸ್ ಟೋಟಲ್ಗಿಲ್ಲಿ 4 ಗ್ಲಾಸಷ್ಟು ನೀರು ಹಾಕ್ಬೋದು. ಉದುರುದ್ರಾಗಿ ಬರುತ್ತೆ. ಇಲ್ಲ ನಿಮಗೆ ಸಾಫ್ಟಾಗಿ ಬೇಕು ಅಂತ ಹೇಳಿದ್ರೆ ಇನ್ನೊಂದು ಗ್ಲಾಸ್ ಹೆಚ್ಚಿಗೆ ಹಾಕ್ಬೋದು. ಟೋಟಲಾಗಿ ನಾನಿಲ್ಲಿ 5 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ನನಗೊಂದು ಸ್ವಲ್ಪ ಸಾಫ್ಟಾಗಿದ್ದರೆ ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ನಿಮಗೆ ಉದುರುದ್ರಾಗಿ ಬೇಕು ಅಂತ ಹೇಳಿದ್ರೆ 4 ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. ಇದಕ್ಕೆ ಚಿಟಿಕೆಯಷ್ಟು ಸಾಲ್ಟನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಹಿಮಾಲಯ ಪಿಂಕ್ ಸಾಲ್ಟನ್ನು ಸೇರಿಸ್ಬಿಟ್ಟು ಲಿಡ್ಡನ್ನು ಕವರ್ ಮಾಡಿ ಪ್ರೆಷರ್ ಕುಕ್ ಮಾಡ್ಕೋತೀನಿ. 1 ಅಥವಾ 2 ವಿಸಿಲ್ ಕೂಗಿಸ್ಕೊಂಡ್ರೆ ಮಧ್ಯಾಹ್ನ ಲಂಚ್ಗೆ ನಮಗೆ ರೈಸ್ ರೆಡಿ ಆಗುತ್ತೆ. ಸೊ ವೈಟ್ ರೈಸ್ ಡೈರೆಕ್ಟಾಗಿ ತಿನ್ನೋದಕ್ಕಿಂತ ಈ ರೀತಿಯಾಗಿ ಮಿಲೆಟ್ಸನ್ನು ಮಾಡಿಕೊಂಡು ನೀವು ತಿನ್ಬೋದು. ಹಾಗೆಯೇ ಪ್ರತಿದಿನ ಸೊಪ್ಪನ್ನು ಯಾವುದಾದ್ರೂ ಒಂದು ರೀತಿಯಲ್ಲಿ ಬಳಸೋದು ಬಹಳನೇ ಮುಖ್ಯ. ಇವತ್ತು ನಾನಿಲ್ಲಿ ಮಸ್ಸೊಪ್ಪನ್ನು ಮಾಡ್ತಾಯಿದ್ದೀನಿ. 4-5 ಥರದ ಸೊಪ್ಪನ್ನು ಹಾಕಿದ್ದೆ ಇವತ್ತು ಮಸ್ಸೊಪ್ಪು ಮಾಡೋದಕ್ಕೆ. ನಿಮ್ಮೆಲ್ಲರಿಗೂ ಮಸ್ಸೊಪ್ಪು ರೆಸಿಪಿ ಬರುತ್ತಲ್ವ ಮಾಡೋದಕ್ಕೆ, ಹಾಗಾಗಿ ರೆಸಿಪಿಯನ್ನು ತೋರಿಸಿಲ್ಲ. ಸೊಪ್ಪು, ಬೇಳೆ, ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಹುಣಸೆಹಣ್ಣು ಇವೆಲ್ಲನೂ ಒಂದು ಸಲ ಪ್ರೆಷರ್ ಕುಕ್ಕರ್ ಮಾಡ್ಕೊಂಬಿಟ್ಟೆ. ಅದು ಬೆಂದ ನಂತರ ಹ್ಯಾಂಡ್ ಬ್ಲೆಂಡರಿಂದ ಚೆನ್ನಾಗಿ ಬ್ಲೆಂಡ್ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು 1 ಕುದಿ ಮತ್ತೆ ಬರೆಸ್ಬೇಕು. ಒಗ್ಗರಣೆ ಬೇಕಿದ್ರೆ ಸೇರಿಸ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಫ್ರೆಂಡ್ಸ್ ನೋಡಿ, ಇದು ನನ್ನ ಲಂಚ್ ಪ್ಲೇಟ್. ಯಾವ ರೀತಿ ಪ್ಲೇಟಿಗೆ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಸಾಂಬಾರ್ ಅಂದರೆ ಸೊಪ್ಪು ನಾನಿಲ್ಲಿ 1:2 ರೇಷಿಯೋ ತೊಗೊಂಡಿದ್ದೀನಿ. 1 ಭಾಗ ರೈಸ್ ಅಥವಾ ಮಿಲೆಟ್ಸ್ ಏನು ತೊಗೊಂಡಿದ್ರೆ ಅದರ 2ರಷ್ಟು ನಾವು ಸಾಂಬಾರನ್ನು ತೊಗೋಬೇಕು. ನೆನ್ಪಿಟ್ಕೊಳ್ಳಿ, ಆ ಸಾಂಬಾರು ಏನು ತೊಗೊಂಡಿರ್ತಿರೋ ಪ್ರಮಾಣ ಅದರಲ್ಲಿ ಉಪ್ಪು ಮತ್ತು ಖಾರ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ರೆ ಮಾತ್ರ ನೀವು ಈ ರೀತಿಯಾಗಿ 1:2 ರೇಷಿಯೋನಲ್ಲಿ ತಿನ್ನಬೇಕು. ನಾನಿವತ್ತು ಪ್ಲೇಟಿಂಗ್ಗೆ 1 ಬಾಯ್ಲ್ಡ್ ಎಗ್ಗನ್ನು ತೊಗೊಂಡಿದ್ದೀನಿ. ಸೌತೆಕಾಯಿ, ಕ್ಯಾರೆಟ್ ಮತ್ತು ಮಿಲೆಟ್ಸ್ ಬೇಯಿಸ್ಕೊಂಡಿದ್ದೆ ಹೆಸರುಬೇಳೆ ಹಾಕಿ, ಜೊತೆಗೆ ಸೊಪ್ಪನ್ನು ತೊಗೊಂಡಿದ್ದೀನಿ. ನನ್ನ ಪ್ಲೇಟ್ನಲ್ಲಿ ಫೈಬರ್ಸ್ ಇದೆ, ಮಿಲೆಟ್ಸಲ್ಲಿ ಫೈಬರ್ಸ್ ಇದೆ, ಸ್ವಲ್ಪ ಪ್ರಮಾಣದಲ್ಲಿ ಕಾರ್ಬ್ಸ್ ಕೂಡ ಇದೆ. ಹೆಸರುಬೇಳೆ ತೊಗೊಂಡಿದ್ದೀನಿ, ಹೆಸರುಬೇಳೆಯಲ್ಲಿ ಪ್ರೋಟೀನ್ಸ್ ಇದೆ, ಮತ್ತು ಸೊಪ್ಪು ತೊಗೊಂಡಿದ್ದೀನಿ, ಅದರಲ್ಲೂ ಸಹ ಫೈಬರ್ ಇದೆ. ಪ್ರೋಟೀನ್ಗೋಸ್ಕರ ಮೊಟ್ಟೆ ಇದೆ, ಮತ್ತು ಬೇರೆ ವಿಟಮಿನ್ಸ್ಗೋಸ್ಕರ ಹಸಿ ತರಕಾರಿಗಳು ತೊಗೊಂಡಿದ್ದೀನಿ. ಸೊ ಇದೊಂದು ಕಂಪ್ಲೀಟ್ ಬ್ಯಾಲೆನ್ಸ್ಡ್ ಫುಡ್ ಅಂತ ಹೇಳ್ಬೋದು.
ಹಾಗೆ ನಾನಿಲ್ಲಿ ಮುಖ್ಯವಾಗಿ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿಯನ್ನು ತಗೊತಾ ಇದ್ದೀನಿ. ಮೊದಲ 2 ತುತ್ತು ಅನ್ನಕ್ಕೆ 1 ಸ್ಪೂನಷ್ಟು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿಯನ್ನು ಹಾಕ್ಕೋಬೇಕು. ಈ ನುಗ್ಗೆ ಸೊಪ್ಪು ಸಿಗೋದು ಬಹಳನೇ ಅಪರೂಪ. 100ಕ್ಕೂ ಹೆಚ್ಚು ರೋಗಗಳಿಗೆ ಇದು ಒಳ್ಳೆ ಔಷಧಿ ಅಂತ ಹೇಳ್ಬೋದು. ತುಂಬಾ ಹೆಲ್ತಿ. BP, ಥೈರಾಯ್ಡ್, ಶುಗರ್, ಲಿವರ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್, ಯಾವುದೇ ರಿಲೇಟೆಡ್ ಪ್ರಾಬ್ಲಮ್ಸ್ ಇಲ್ಲಿ ಈ ನುಗ್ಗೆ ಸೊಪ್ಪನ್ನು ಬಳಸೋದು ತುಂಬಾ ಮುಖ್ಯ. ಇವ್ಯಾವುದೋ ಪ್ರಾಬ್ಲಮ್ಸ್ ಇಲ್ವಾ, ಹೆಲ್ತಿಯಾಗಿರಬೇಕಾ, ನೀವು ತಗೊಳ್ಳಿ. ಬರೀ ಆ ಪ್ರಾಬ್ಲಮ್ಸ್ ಈ ಪ್ರಾಬ್ಲಮ್ಸ್ ಇರೋರೇ ನುಗ್ಗೆ ಸೊಪ್ಪು ತಿನ್ನಬೇಕು ಅಂತ ಏನಿಲ್ಲ. ಎಲ್ಲರೂ ಸಹ ಈ ನುಗ್ಗೆ ಸೊಪ್ಪನ್ನು ಬಳಸ್ಬೋದು. ಬಹಳನೇ ಹೆಲ್ತಿ. ಶುಗರ್ ಲೆವೆಲ್ ಬೇಗ ಸ್ಪೈಕ್ ಆಗೋದಿಲ್ಲ. ಫೈಬರ್ ಜಾಸ್ತಿ ಇರುತ್ತೆ. ಈ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿಯನ್ನು ವಾರದಲ್ಲಿ 2 ರಿಂದ 3 ಸಲ ಬಳಸಿದ್ರೆ ತುಂಬಾ ಒಳ್ಳೆಯದು. ಹೊಟ್ಟೆ ಕ್ಲೀನ್ ಆಗುತ್ತೆ. ಲೂಸ್ ಮೋಷನ್ಸ್ ಥರ ಆಗುತ್ತೆ ಈ ನುಗ್ಗೆ ಸೊಪ್ಪು ಚಟ್ನಿ ಪುಡಿ ತಿಂದಮೇಲೆ. ಅಂದರೆ ಹೊಟ್ಟೆಲಿ ಏನೇ ಇದ್ರೂ ಹೊರಗೆ ಹಾಕ್ಬಿಡುತ್ತೆ ಕಲ್ಮಶಗಳನ್ನ, ಬೇಡದಿದ್ದ ವಸ್ತುಗಳನ್ನ. ವೆಯ್ಟ್ ಲಾಸ್ ತುಂಬ ಚೆನ್ನಾಗಾಗುತ್ತೆ. ಸೊ ನಿಮ್ಗೆ ಯಾರಿಗಾದರೂ ಈ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಬೇಕು ಅಂದರೆ ಆರ್ಡರ್ ಮಾಡ್ಬೋದು. ಇದು ಕೂಡ ನಮ್ಮ ಹತ್ರ ಅವೈಲೇಬಲ್ ಆಗಿದೆ. ಫ್ರೆಂಡ್ಸ್ ನೋಡಿ, ಈಗ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ 1 ಸ್ಪೂನಷ್ಟು ಹಾಕ್ಕೊಂಡಿದ್ದಾಯಿತು. 1 ಸ್ಪೂನಷ್ಟು ತುಪ್ಪ ಕೂಡ ಹಾಕ್ಕೊಂಡು ತಿಂದೆ. ತುಂಬಾ ಟೇಸ್ಟಿಯಾಗಿತ್ತು. ಈಗ ನೋಡಿ, ಸ್ವಲ್ಪ ಪ್ರಮಾಣದಷ್ಟು ರೈಸ್ ತೊಗೊಂಡಿದ್ದೀನಿ, ಅಂದರೆ ಸಾಮೆ ಅಕ್ಕಿ. ಸ್ವಲ್ಪ 1 ಸ್ಪೂನಷ್ಟು ಸಾಮೆ ಅಕ್ಕಿ ಇದ್ದರೆ ಅದಕ್ಕೆ ಡಬಲಷ್ಟು ಸಾಂಬಾರನ್ನು ಸೊಪ್ಪನ್ನು ಕಲಿಸ್ಕೊಂಡು ತಿಂತಾಯಿದ್ದೀನಿ. ನೋಡಿ, ಈ ರೀತಿಯಾಗಿ ತಿನ್ನಬೇಕು. ನಾನಿಲ್ಲಿ ಸೊಪ್ಪು ಸಾಂಬಾರಿಗೆ ಉಪ್ಪು ಮತ್ತು ಖಾರ 2 ಕೂಡ ತುಂಬಾ ಮೈಲ್ಡಾಗಿ ಹಾಕಿದ್ದೀನಿ. ಈ ರೀತಿಯಾಗಿ ನೀವು ಊಟ ಮಾಡೋ ಸ್ಟೈಲನ್ನು ಚೇಂಜ್ ಮಾಡಿಕೊಂಡ್ರೆ ವೆಯ್ಟ್ ಲಾಸ್ ಬೇಗನೆ ಆಗ್ತೀರಾ. ಹಾಗೆಯೇ ರಾತ್ರಿ ಡಿನ್ನರ್ಗೆ ನಾನಿಲ್ಲಿ ಒಂದೇ ಒಂದು ವೆಜಿಟೇಬಲ್ಸ್ ರೊಟ್ಟಿ ಮಾಡ್ಕೊಂಡಿದ್ದೀನಿ. ಸಿಹಿ ಕುಂಬಳಕಾಯಿ ಇತ್ತು, ಅದೆಲ್ಲ ತುರಿದ್ಬಿಟ್ಟು ರೊಟ್ಟಿ ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನ ಮಾಡಿದಂಥ ಸೊಪ್ಪಿನ ಸಾರು, ಸ್ವಲ್ಪ ಚಟ್ನಿ ಮಾಡಿದ್ದೀನಿ ಮತ್ತು ಹಸಿ ತರಕಾರಿಗಳನ್ನ ಇಟ್ಕೊಂಡಿದ್ದೀನಿ. ಸೊ ಇವಿಷ್ಟು ಬೆಳಗ್ಗೆಯಿಂದ ರಾತ್ರಿವರೆಗೂ ನಾನು ಏನು ಊಟ ಮಾಡಿದೆ ಅನ್ನೋದನ್ನ ನಿಮಗೆ ಡೀಟೇಲ್ ಆಗಿ ಹೇಳಿದ್ದೀನಿ. ಈಗ ಒಂದು ಸ್ವಲ್ಪ ಹೆಲ್ತ್ ಬಗ್ಗೆ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ಪ್ರತಿದಿನ ಹ್ಯೂಮನ್ ಬಾಡಿಗೆ ಎಕ್ಸಸೈಸ್ ತುಂಬಾ ಮಸ್ಟ್. ತುಂಬಾ ಇಂಪಾರ್ಟೆನ್ಸ್ ಕೊಡಬೇಕು ನಾವು ಎಕ್ಸಸೈಸ್ ಬಗ್ಗೆ. ಎಕ್ಸಸೈಸ್ ಅಂದರೆ ಯಾವ ಎಕ್ಸಸೈಸ್ ಮಾಡೋದು, ಹೇಗೆ ಮಾಡೋದು ಅಂತ ಕೆಲವ್ರಿಗೆ ಡೌಟ್ಸ್ ಇರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಎಕ್ಸಸೈಸ್ ಮಾಡೋದನ್ನ ತೋರಿಸ್ತಿರ್ತೀನಿ, ಆದರೆ ಹೆಲ್ತ್ ಬಗ್ಗೆ ಮಾತಾಡ್ತಾ ಇರ್ತೀನಿ. ನೀವು ಯಾವ ಥರ ಎಕ್ಸಸೈಸ್ ಮಾಡ್ತಿದ್ದೀನಿ ಅಂತ ಕಣ್ಣಲ್ಲಿ ನೋಡಿ, ಹೆಲ್ತ್ ಬಗ್ಗೆ ಏನು ಮಾತಾಡ್ತಾ ಇದ್ದೀನಿ ಅಂತ ಕಿವಿಯಲ್ಲಿ ಕೇಳಿಸ್ಕೊಳ್ಳಿ. ಫ್ರೆಂಡ್ಸ್, ನಾನು ನನ್ನ ಹೆಲ್ತ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ಯಾವ ರೀತಿ ಹೆಲ್ತ್ ಇಶ್ಯೂನ ಫೇಸ್ ಮಾಡ್ತಾ ಇದ್ದೀನಿ ಅಂತ ಮಾಡ್ತಾ ಇದ್ದೆ, ಮತ್ತು ಇವಾಗ ಹೇಗಿದೆ ಅನ್ನೋದನ್ನು ಸಹ ನಾನು ಇದೇ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬ, ಗಣೇಶ ಹಬ್ಬ ಮತ್ತು ಆಯುಧ ಪೂಜೆ ಎಲ್ಲ ಬ್ಯಾಕ್ ಟು ಬ್ಯಾಕ್ ಬಂದ್ಬಿಡ್ತು. ಸೊ ನಂದು ಮಂತ್ಲಿ ಪೀರಿಯಡ್ಸು ಹಬ್ಬದ ಟೈಮ್ಗೆ ಸರಿಯಾಗಿ ಬೀಳ್ತಾಯಿತ್ತು. ಹಾಗಾಗಿ ನಾನು ಮಂತ್ಲಿ ಪೀರಿಯಡ್ಸ್ ಏನಿದೆ ಅದು ಪೋಸ್ಟ್ಪೋನ್ ಮಾಡ್ಕೊಳ್ಳೋದಕ್ಕೋಸ್ಕರ ಪೋಸ್ಟ್ಪೋನ್ ಟ್ಯಾಬ್ಲೆಟ್ಸನ್ನು 3 ಮಂತ್ಸ್ ಕಂಟಿನ್ಯೂಸ್ ಆಗಿ ತೊಗೊಂಡ್ಬಿಟ್ಟೆ. ಸೊ ಇದರಿಂದ ನನಗೆ ತುಂಬ ಸೀರಿಯಸ್ ಪ್ರಾಬ್ಲಮನ್ನು ಫೇಸ್ ಮಾಡಬೇಕಾಗಿ ಬಂತು. ಆಯುಧ ಪೂಜೆ ಅಕ್ಟೋಬರ್ ಮಂತ್ಗೆ. ಸೊ ಅವಾಗೂ ಸಹ ನಾನು ಪೋಸ್ಟ್ಪೋನ್ ಟ್ಯಾಬ್ಲೆಟ್ಸನ್ನು ತೊಗೊಂಡಿದ್ದೆ. ನವಂಬರ್ ಮಂತಲ್ಲಿ ಏನು ಪೀರಿಯಡ್ಸ್ ಬರಬೇಕಾಗಿತ್ತು ಅದು ಬೇಗ 15 ಡೇಸ್ಗೆ ಬಂದ್ಬಿಡ್ತು. ಅಂದರೆ ನವಂಬರ್ ಮಂತಲ್ಲಿ 2 ಟೈಮ್ಸ್ ಪೀರಿಯಡ್ಸ್ ಬಂದ್ಬಿಡ್ತು. 15 ಡೇಸ್ಗೊಂದ್ಸಲ. ಆ ಪೀರಿಯಡ್ಸ್ ಬಂದಿದ್ದು ಏನಿತ್ತು ಅದು ತುಂಬ ಬ್ಲೀಡಿಂಗ್ ಆಗ್ತಾಯಿತ್ತು. 10 to 15 ಡೇಸ್ ಆದ್ರೂ ಸ್ಟಾಪ್ ಆಗ್ತಾ ಇರಲಿಲ್ಲ. ನನಗಂತೂ ತುಂಬಾ ಸುಸ್ತಾಗ್ತಿತ್ತು. ಯಾಕೆ ಈ ಥರ ಆಗ್ತಾಯಿದೆ ಏನು ಅಂತ ಒಂಥರ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ ನಾನು. ಆಮೇಲೆ ಡಾಕ್ಟರ್ ಹತ್ರ ತೋರಿಸ್ಕೊಂಡೆ. ತುಂಬ ಬ್ಲೀಡಿಂಗ್ ಆಗಿರೋದ್ರಿಂದ ತುಂಬ ನಾನು ವೀಕ್ ಆಗಿಬಿಟ್ಟಿದ್ದೆ. ನವಂಬರ್ ಮಂತಲ್ಲಿ ಡಾಕ್ಟರ್ ಹತ್ರ ಹೋದ್ಮೇಲೆ ಅವರು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿಸಿದ್ರು. ಸೊ ಸ್ಕ್ಯಾನ್ ಮಾಡಿಸಿದಾಗ ಗೊತ್ತಾಯಿತು ನನಗೆ ಫೈಬ್ರಾಯ್ಡ್ಸ್ ಇದೆ ಅಂತ ಹೇಳಿ. ಸೊ ಈ ಫೈಬ್ರಾಯ್ಡ್ಸ್ ಇರೋದ್ರಿಂದ ನನಗೆ ಬ್ಲೀಡಿಂಗ್ ಸ್ಟಾಪ್ ಆಗ್ತಾನೇ ಇರಲಿಲ್ಲ. ಡಿಸೆಂಬರ್ ಮಂತಲ್ಲೂ ಸಹ ನನಗೆ ಬ್ಲೀಡ್ ಸ್ಟಾಪೇ ಆಗಿರಲಿಲ್ಲ. ಅಷ್ಟು ವೀಕ್ ಆಗಿಬಿಟ್ಟಿದ್ದೆ ನಾನು. ಆಮೇಲೆ ಮತ್ತೆ ಇನ್ನೊಂದು ಸಲ ಸ್ಕ್ಯಾನಿಂಗ್ ಮಾಡಿಸಿದ್ರು. ಮತ್ತು ಸ್ಕ್ಯಾನಿಂಗ್ ಮಾಡಿಸಿದ್ಮೇಲೆ ಡಾಕ್ಟರ್ ನನಗೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿದೆ, ಅಥವಾ ನಿಮಗೆ ಏನು ಹೇಳ್ತೀವಿ, ಮುಟ್ಟು ನಿಲ್ಲೋ ಸಮಯ ಅಂತ ಹೇಳ್ತೀವಲ್ವ, ಮೆನೋಪಾಸ್ ಅಂತ ಹೇಳ್ತೀವಿ. ಸೊ ಇವೆರಡರಲ್ಲಿ ಯಾವುದಾದ್ರು ಒಂದು ಆಗಿರುತ್ತೆ ಅಂತ ಗೆಸ್ ಮಾಡಿದ್ರು. ಫೈಬ್ರಾಯ್ಡ್ಸ್ ಇದೆ ಅಂತ ಮಾತ್ರ ಸ್ಕ್ಯಾನಿಂಗಲ್ಲಿ ಬಂದಿತ್ತು ರಿಪೋರ್ಟ್ ಅಷ್ಟೇ. ಸೊ ಡಾಕ್ಟರ್ ಮೊದಲು ನನಗೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿದೆ, ಹಾರ್ಮೋನ್ಸನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ 3 ಮಂತ್ಸ್ ನೀವು
ಹಾರ್ಮೋನ್ಸ್ ಟ್ರೀಟ್ಮೆಂಟನ್ನು ತಗೋಬೇಕು ಅಂತ ಹೇಳಿದರು. ಸೊ ಪ್ರತಿದಿನ ಒಂದು ದಿನಾನೂ ಮಿಸ್ ಮಾಡ್ದಿರಾ ಟ್ಯಾಬ್ಲೆಟ್ಸನ್ನು 3 ಮಂತ್ಸ್ ತೊಗೊಳ್ಬೇಕಾಯಿತು. ಸೊ ಎಲ್ಲಿ ಒಂದು ದಿನ ಮಿಸ್ ಆಗಿಬಿಟ್ರೆ ಮತ್ತೆ ಬ್ಲೀಡ್ ಸ್ಟಾರ್ಟ್ ಆಗಿಬಿಡುತ್ತೋ ಅನ್ನೋ ಒಂದು ಭಯ ಕೂಡ ಇತ್ತು ನನಗೆ. ಸೊ ನಾನು ಏನು ಮಾಡ್ತಿದ್ದೆ, ಕ್ಯಾಲೆಂಡರ್ ತೊಗೊಂಡ್ಬಿಟ್ಟಿದ್ದೆ. ಸೊ ಕ್ಯಾಲೆಂಡರಲ್ಲಿ ಪ್ರತಿದಿನ ಟ್ಯಾಬ್ಲೆಟ್ಸ್ ರಾತ್ರಿ ತೊಗೊಂಡಿದ್ದ ತಕ್ಷಣ ನಾನು ಇಂಟು ಮಾರ್ಕ್ ಹಾಕ್ತಾಯಿದ್ದೆ. ಅಂದರೆ ಇವತ್ತು ತೊಗೊಂಡಿದ್ದೀನಿ, ಇವತ್ತು ಆಯಿತು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಅಕಸ್ಮಾತ್ ಇಂಟು ಮಾರ್ಕ್ ಹಾಕೋದು ಮರೆತರೂ ಸಹ ನಮ್ಮ ಹಸ್ಬೆಂಡ್ ಡೇಟ್ ಇವತ್ತು ತೊಗೊಂಡ ಟ್ಯಾಬ್ಲೆಟ್ಸ್ ಅಂತ ಚೆಕ್ ಮಾಡ್ತಾಯಿದ್ರು. ಸೊ ಫ್ಯಾಮಿಲಿ ಸಪೋರ್ಟ್ ತುಂಬಾ ಇತ್ತು ನನಗೆ. ಡಾಕ್ಟರ್ ಅಕಸ್ಮಾತ್ ಇದು ಮೆನೋಪಾಸ್ ಏನಾದರೂ ಆಗಿದರೆ, ನಿಮಗೆ ಬ್ಲೀಡಿಂಗ್ ಅಕಸ್ಮಾತ್ ಸ್ಟಾಪ್ ಆಗಿಲ್ಲ ಅಂದರೆ ನಿಮಗೆ ಗರ್ಭಕೋಶ ರಿಮೂವ್ ಮಾಡಬೇಕು ಅಂತ ಹೇಳಿಬಿಟ್ರು. ಸೊ ನನಗೆ ಗರ್ಭಕೋಶ ರಿಮೂವ್ ಮಾಡಬೇಕಾ ಅನ್ನೋ ಥರ ನನಗೆ ಆ ಶಾಕಿಂದ ನಾನು ಇವತ್ತಿಗೂ ಹೊರಗೆ ಬಂದಿಲ್ಲ. ಸಡನ್ನಾಗಿ ಈ ಥರ ಹೇಳ್ಬಿಟ್ರೆ ಶಾಕ್ ಆಗೇ ಆಗುತ್ತಲ್ವ. ನಾನು ಹೋಗ್ತಾ ಹೋಗ್ತಾ ಡಿಪ್ರೆಷನ್ಗೆ ಬಂದುಬಿಟ್ಟೆ. ಗರ್ಭಕೋಶ ರಿಮೂವ್ ಮಾಡಿಬಿಟ್ಮೇಲೆ ಹೇಗೋ ಏನೋ, ಅಂದರೆ ಒಂದು ನಮ್ಮ ಬಾಡೀಲಿ ಏನಿರುತ್ತೆ, ಒಂದು ಅಂಗ ತೆಗೆದುಬಿಟ್ರೆ ಲೇಡೀಸ್ಗೆ ಮುಖ್ಯವಾಗಿ ಇರುವಂಥದ್ದು ಗರ್ಭಕೋಶನೇ ಅಲ್ವಾ. ಅದೇ ತೆಗೆದುಬಿಟ್ರೆ ಮುಂದೆ ನಾನು ಆ್ಯಕ್ಟಿವ್ ಆಗಿ ಇರೋಕ್ಕಾಗುತ್ತೋ ಇಲ್ವೋ, ಎನರ್ಜೆಟಿಕ್ ಆಗಿ ಕೆಲಸ ಮಾಡ್ತೀನೋ ಇಲ್ವೋ ಅನ್ನೋ, ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊತೀನೋ ಇಲ್ವೋ, ಇಲ್ಲ ನನ್ನನ್ನೇ ಒಬ್ಬರು ನೋಡ್ಕೋಬೇಕಾಗತ್ತೆ, ನಾನೇ ಪೇಷಂಟ್ ಆಗಿಬಿಡ್ತೀನೋ ಅನ್ನೋ ಯೋಚನೆಯಲ್ಲಿ ಬಿದ್ದುಬಿಟ್ಟೆ. ಡಿಪ್ರೆಷನ್ಗೆ ಹೋಗ್ಬಿಟ್ಟೆ. ಈ ಥರ ಡಿಪ್ರೆಷನ್ ಆಗ್ತಾ 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 ಜಾಸ್ತಿನೇ ಬ್ಲೀಡಿಂಗ್ ಆಗ್ತಾನೇ ಇತ್ತು, ಕಮ್ಮಿ ಆಗ್ತಾನೇ ಇರಲಿಲ್ಲ. ಒಂದು ಕಡೆ ಸ್ಟ್ರೆಸ್ ಲೆವೆಲ್ ಕೂಡ ನನಗೆ ಜಾಸ್ತಿನೇ ಆಗ್ತಾ ಇತ್ತು. ಸೊ 3 ಮಂತ್ಸ್ದು ಹಾರ್ಮೋನ್ ಟ್ರೀಟ್ಮೆಂಟ್ ಏನಿದೆ ಅದನ್ನು ಕಂಟಿನ್ಯೂ ಮಾಡಿ 3 ಮಂತ್ಸ್ ಆದಮೇಲೆ ಒಂದು ಮಂತ್ಲಿ ಪೀರಿಯಡ್ಸ್ ಏನು ಬರುತ್ತೆ ಅದು ನ್ಯಾಚುರಲ್ ಆಗಿ ಆಗೋ ಥರ ಬಿಡೋಣ. ಅದಾಗಿ 5 ಡೇಸ್ಗೆ ಕಂಪ್ಲೀಟಾಗಿ ಅದು ಬ್ಲೀಡಿಂಗ್ ಸ್ಟಾಪ್ ಆದರೆ ನಿಮಗೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂತ. ಅಕಸ್ಮಾತ್ ನಿಮಗೆ 4th ಮಂತಲ್ಲೂ ಸಹ ನಾರ್ಮಲ್ ಪೀರಿಯಡ್ಸ್ ಬಂದಿಲ್ಲ, ಬ್ಲೀಡಿಂಗ್ ಆಗ್ತಾನೇ ಇದೆ ಅಂದರೆ ನಾವು ಗರ್ಭಕೋಶ ತೆಗೆಯೋದ್ರ ಬಗ್ಗೆ ಮಾತಾಡೋಣ. ಈಗ ಸದ್ಯಕ್ಕೆ 3 ಮಂತ್ಸ್ ಹಾರ್ಮೋನ್ಸ್ ಟ್ಯಾಬ್ಲೆಟ್ಸ್ ತೊಗೊಳ್ಳಿ ಅಂಥೇಳಿ ನನಗೆ ಡಿಸೆಂಬರ್ ಮಂತಿಂದ ಸ್ಟಾರ್ಟ್ ಮಾಡಿಸಿದ್ರು. ಸೊ ಡಿಸೆಂಬರ್, ಜಾನ್ವರಿ, ಫೆಬ್ರವರಿ 3 ಮಂತ್ಸ್ ಏನಿದೆ ಅದು ಹಾರ್ಮೋನ್ ಟ್ರೀಟ್ಮೆಂಟ್ ನಾನು ತೊಗೊಂಡೆ. ಸೊ ತೊಗೊಂಡು ಆದಮೇಲೆ ನನಗೆ ನ್ಯಾಚುರಲ್ ಆಗಿ ಪೀರಿಯಡ್ಸ್ ಬಂತು. ಸೊ 5 ಡೇಸ್ಗೆ ಪೀರಿಯಡ್ಸ್ ಯಾವಾಗಲೂ ಸ್ಟಾಪ್ ಆಗ್ತಿತ್ತಲ್ಲ, ಅದೇ ರೀತಿಯೇ ಈ ಸಲ ಸಹ ನನಗೆ 5 ಡೇಸ್ಗೆ ಪೀರಿಯಡ್ಸ್ ಸ್ಟಾಪ್ ಆಗಿದೆ. ಸೊ ನನಗೊಂದು ಸ್ವಲ್ಪ ಹೋಗಿದ್ದ ಜೀವ ಬಂದಂಗೆ ಆಗಿದೆ. ಯಾಕಂದರೆ ಅಕಸ್ಮಾತ್ ಬ್ಲೀಡ್ ಸ್ಟಾಪ್ ಆಗಿಲ್ಲ ಅಂತ ಹೇಳಿದ್ರೆ ಗರ್ಭಕೋಶ ತೆಗಿಬೇಕು ಅಂತ ಹೇಳಿದ್ರಲ್ವಾ. ಸೊ ಅದೇ ನನ್ನ ಮೈಂಡಲ್ಲಿತ್ತು. ನನಗೆ ಬೇರೆ ಯಾವ ಕೆಲಸದಲ್ಲೂ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಸ್ಟ್ರೆಸ್ ಮಾಡ್ಕೊಂಬಿಟ್ಟಿದ್ದೆ. ಸೊ ಇಷ್ಟೆಲ್ಲ ಹೆಲ್ತ್ ಸೀರಿಯಸ್ ಇಶ್ಯೂ ಆಗೋದಕ್ಕೆ ಕಾರಣ ನನ್ನ ಬೇಜವಾಬ್ದಾರಿ ಅಂತ ಹೇಳ್ಬೋದು. ಒಂದು ರೀತಿಯಲ್ಲಿ ಅದು ಬೇಜವಾಬ್ದಾರಿ ಅಂತ ಕೂಡ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಹಬ್ಬದ ಟೈಮಲ್ಲಿ ಪೀರಿಯಡ್ಸ್ ಆಗಿಬಿಡ್ತೀನೇನೋ, ಯಾಕಂದರೆ ನಮ್ಮ ಮನೇಲಿ ನಾನೊಬ್ಬಳೇ ಹೆಣ್ಮಗಳಿರೋದು, ಇನ್ನು ಮಿಕ್ಕಿದ 3 ಜನನೂ ಗಂಡು ಮಕ್ಕಳು, ನಮ್ಮ ಹಸ್ಬೆಂಡ್. ಇನ್ನು ಅವರ ಹಬ್ಬಕ್ಕೆ ಅವ್ರು ಏನು ಮಾಡ್ತಾರೆ, ಹಿಂಗೆ ದೇವ್ರ ಪೂಜೆ ಮಾಡಬೇಕು, ಈ ಥರದ್ದೆಲ್ಲ ನಾವು ಚಿಕ್ಕ ವಯಸ್ಸಿಂದ ನಾವು ಸಾಂಪ್ರದಾಯಿಕವಾಗಿ ಬೆಳ್ಕೊಂಡು ಬಂದುಬಿಟ್ಟಿರ್ತೀವಲ್ವ. ಹಬ್ಬದ ದಿವಸ ಪೀರಿಯಡ್ಸ್ ಆಗಿ ಇರೋದು ಏನು ಚೆನ್ನಾಗಿರುತ್ತೆ ಅನ್ನೋ ಥರ ಈಗಲೂ ಕೂಡ ಲೇಡೀಸ್ ನಾವು ಯೋಚನೆ ಮಾಡ್ತೀವಲ್ವ. ಇದಕ್ಕೋಸ್ಕರ ನಾನು ಪೋಸ್ಟ್ಪೋನ್ ಟ್ಯಾಬ್ಲೆಟ್ಸ್ ತೊಗೊಂಡೇ ಹೊರತು ಬೇರೆ ಯಾವ ಕಾರಣಕ್ಕೂ ತೊಗೊಂಡಿಲ್ಲ. ಸೊ ಇವತ್ತಿಂದ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ಯಾವುದೇ ಕಾರಣ ಬರಲಿ, ಯಾವುದೇ ಹಬ್ಬ ಬರಲಿ, ಏನೇ ಬರಲಿ, ಖಂಡಿತವಾಗಿಯೂ ನಾನು ಪೋಸ್ಟ್ಪೋನ್ ಟ್ಯಾಬ್ಲೆಟ್ಸನ್ನು ಟಚ್ ಮಾಡೋದಿಲ್ಲ ಅಂತ ನನಗೆ ನಾನೇ ಪ್ರಾಮಿಸ್ ಮಾಡ್ಕೊಂಬಿಟ್ಟಿದ್ದೀನಿ. ಅದು ಈ ಹೊಸ ವರ್ಷದ ರೆಸಲ್ಯೂಷನ್ ಅಂತಲೇ ಹೇಳ್ಬೋದು. 2026ಗೆ ಯಾವುದೇ ಕಾರಣಕ್ಕೂ ಪೋಸ್ಟ್ಪೋನ್ ಟ್ಯಾಬ್ಲೆಟ್ಸನ್ನು ಟಚ್ ಮಾಡಲ್ಲ ಅಂಥೇಳಿ. ಸೊ ನಾನು ತೊಗೊಂಡಿದ್ದಂಥ ಪೋಸ್ಟ್ಪೋನ್ ಟ್ಯಾಬ್ಲೆಟ್ಸಿಂದ ತುಂಬಾ ಸೀರಿಯಸ್ ಇಶ್ಯೂ ಫೇಸ್ ಮಾಡಬೇಕಾಗಿ ಬಂತು. ಓವರ್ ಬ್ಲೀಡಿಂಗ್ ಆಗ್ತಾಯಿತ್ತು ಅಂದರೆ ಅಷ್ಟು ಅಲ್ಲ, 10 ಡೇಸ್ 15 ಡೇಸ್ ಆದರೂ ಸ್ಟಾಪ್ ಆಗ್ತಿರಲಿಲ್ಲ. ಒಂದು ಸ್ವಲ್ಪ ಹಂಗೂ ಹಿಂಗೂ ಸ್ಟಾಪ್ ಆದಂಗೆ ಇರುತ್ತೆ, ಮತ್ತೇನೊಂದು 4-5 ಡೇಸ್ಗೆ ಮತ್ತೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಈ ಥರನೇ ಸುಮಾರು ದಿವಸದವರೆಗೂ ತುಂಬಾ ಕಷ್ಟಪಟ್ಟಿದ್ದೀನಿ. ಈಗ ಕರೆಕ್ಟಾಗಿ ಪೀರಿಯಡ್ಸ್ ಬಂದಿದೆ ಈ ಮಂತ್. ಸೊ ಇನ್ನೊಂದು ಸಲ ಡಾಕ್ಟರ್ ಹತ್ರ ಹೋಗಿ ಸ್ಕ್ಯಾನ್ ಮಾಡಿಸ್ಕೊಂಡು ಬರಬೇಕು. ಆದರೆ ಫೈಬ್ರಾಯ್ಡ್ಸ್ ಇದೆ ಅಂತ ಹೇಳಿದ್ದಾರೆ. ಆ ಫೈಬ್ರಾಯ್ಡ್ಸಿಂದ ಏನೂ ತೊಂದರೆ ಇಲ್ಲ ಅಂತ ಕೂಡ ಹೇಳಿದ್ದಾರೆ. 40+ ಆಗಿರುವಂಥ ಯಾವುದೇ ಲೇಡೀಸ್ ಆಗಲಿ ವರ್ಷಕ್ಕೆ ಒಂದು ಸಲ ಆದರೂ ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗನ್ನು ಡಾಕ್ಟರ್ ಸಲಹೆ ಮೇರೆಗೆ ಮಾಡಿಸ್ಲೇಬೇಕು. ಫೈಬ್ರಾಯ್ಡ್ಸ್ ಏನಾದರೂ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡಿಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಇಷ್ಟೆಲ್ಲ ನಿಮಗೆ ನಾನು ಫೇಸ್ ಮಾಡ್ತಿರೋಂಥ ಹೆಲ್ತ್ ಇಶ್ಯೂನ ಹೇಳಬೇಕು ಅಂದರೆ ಅದಕ್ಕೂ ಕಾರಣ ಇದೆ. ಸೊ ನನ್ನ ಥರನೇ ನನ್ನ ಏಜ್ನಲ್ಲಿ ಇರುವಂಥ ಹೆಣ್ಮಕ್ಳು ಗೊತ್ತೋ ಗೊತ್ತಿಲ್ಲದೇನೋ ಪೋಸ್ಟ್ಪೋನ್ ಟ್ಯಾಬ್ಲೆಟ್ಸನ್ನು ತೊಗೊತಾ ಇರ್ತೀರಾ. ನೀವು ಕೂಡ ಈ ಥರ ಪ್ರಾಬ್ಲಮ್ಸನ್ನು ಫೇಸ್ ಮಾಡಿರ್ತೀರಾ ಅಥವಾ ಮಾಡ್ದೇ ಇರ್ಬೋದು.
ನಿಮಗೊಂದು ಇದು ನನ್ನ ಕಡೆಯಿಂದ ಒಂದು ಸಜೆಷನ್ ಅಂತ ಹೇಳ್ತೀನಿ. ಈಗ ಫೈಬ್ರಾಯ್ಡ್ ಬಗ್ಗೆ ಮಾತಾಡೋಣ. ಈ ಫೈಬ್ರಾಯ್ಡ್ ಅಂದರೆ ಏನು, ಯಾವ ಥರ ಇರುತ್ತೆ, ಹೇಗೆ ಏನು ಅಂತ ನಮ್ಮ ಡಾಕ್ಟರ್ ನನಗೆ ಕೂಲ್ ಆ್ಯಂಡ್ ಕಾಮ್ ಆಗಿ ನನ್ನ ಕೂರಿಸ್ಕೊಂಡು ಅದ್ರ ಬಗ್ಗೆ ತುಂಬ ಚೆನ್ನಾಗಿ ವಿವರಣೆ ಕೊಟ್ಟರು. ನನ್ನ ಸ್ಟ್ರೆಸ್ ಲೆವೆಲನ್ನು ಕಮ್ಮಿ ಮಾಡಿದ್ರು, ಟೆನ್ಷನನ್ನು ಕಮ್ಮಿ ಮಾಡಿದ್ರು. ತುಂಬ ಡಿಪ್ರೆಷನ್ ಲೆವೆಲ್ಗೆ ಹೋಗ್ಬಿಟ್ಟಿದ್ದೆ. ಸೊ ಅದೆಲ್ಲ ನಾರ್ಮಲಾಗಿ ಬರೋದಕ್ಕೆ ನಮ್ಮ ಡಾಕ್ಟರ್ ಇಂದುಮತಿನೇ ಕಾರಣ. ಸೊ ಅವರು ನನಗೆ ಏನು ಹೇಳಿದ್ರು ಫೈಬ್ರಾಯ್ಡ್ ಬಗ್ಗೆ, ಅದ್ರ ಬಗ್ಗೆ ನಿಮಗೆ ತುಂಬ ಶಾರ್ಟಾಗಿ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಫೈಬ್ರಾಯ್ಡ್ ಅಂದರೆ ನಾನ್ ಕ್ಯಾನ್ಸರಸ್ ಗ್ರೋತ್ ಆಫ್ ಯುಟೆರಸ್ ಡ್ಯೂರಿಂಗ್ ದಿ ಚೈಲ್ಡ್ ಬೇರಿಂಗ್ ಏಜ್ ಅಂತ ಹೇಳ್ತೀವಿ. ಈ ಫೈಬ್ರಾಯ್ಡ್ ಅನ್ನೋದು ಕ್ಯಾನ್ಸರ್ ಗಡ್ಡೆ ಅಲ್ಲ, ಯುಟೆರಸ್ನಲ್ಲಿ ಬೆಳೆಯುವಂತಹ ಗ್ರೋತ್ ಅಥವಾ ಟ್ಯೂಮರ್ ಅಂತ ಹೇಳ್ಬೋದು. ಇದರ ಗಾತ್ರ ಸಣ್ಣ ಸಾಸಿವೆ ಕಾಳಿಂದ ಹಿಡಿದು ಮೂಸಂಬಿ ಸೈಜ್ವರೆಗೂ ಬೆಳಿಬೋದು. ಇನ್ನು ಕೆಲವು ಕೇಸ್ಗಳಲ್ಲಿ ಅದಕ್ಕಿಂತ ಹೆಚ್ಚಾಗಿ ದೊಡ್ಡದಾಗಿ ಬೆಳಿಬೋದು. ಸೊ ಇದು ಒಬ್ಬರು ಪರ್ಸನಿಂದ ಇನ್ನೊಬ್ಬರು ಪರ್ಸನ್ಗೆ ಡಿಫರ್ ಆಗುತ್ತೆ. ಈ ಫೈಬ್ರಾಯ್ಡ್ ಅನ್ನೋದು ಸಿಂಗಲ್ ಇರುತ್ತೆ ಅಥವಾ ಮಲ್ಟಿಪಲ್ ಕೂಡ ಇರುತ್ತೆ. ಒಂದಿರುತ್ತೆ ಗಡ್ಡೆ, ಇಲ್ಲಾಂದರೆ ಮೋರ್ ದ್ಯಾನ್ ಒಂದಕ್ಕಿಂತ ಹೆಚ್ಚಾಗಿ ಕೂಡ ಇರುತ್ತೆ. ಸೊ ಒಬ್ಬೊಬ್ಬರಲ್ಲಿ ಒಂದೊಂದು ಥರ ಇರುತ್ತೆ. ಮೋಸ್ಟ್ ಆಫ್ ದ ಲೇಡೀಸ್ಗೆ ಈ ಫೈಬ್ರಾಯ್ಡ್ಸ್ ಇರುತ್ತೆ. ಕೆಲವು ಫೈಬ್ರಾಯ್ಡ್ಸ್ ನಾನ್ ಡೇಂಜರಸ್ ಆಗಿರುತ್ತೆ, ಇನ್ನು ಕೆಲವು ಫೈಬ್ರಾಯ್ಡ್ಸ್ ಡೇಂಜರಸ್ ಆಗಿ ಇರುತ್ತೆ. ಈ ಫೈಬ್ರಾಯ್ಡ್ಸ್ ಬರೋದಕ್ಕೆ ಎಕ್ಸಾಕ್ಟ್ ಆದ ಕಾರಣ ಇನ್ನೂ ಕಂಡುಹಿಡಿಯೋಕ್ಕೆ ಆಗಿಲ್ಲ. ಆ ಪ್ರೊಸೆಸ್ ನಡೀತಾನೇ ಇದೆ ಅಂತ ಡಾಕ್ಟರ್ ಹೇಳಿದ್ರು. ಆದರೆ ಈ ಮೆನೋಪಾಸ್ ಬಂದಾಗ ಮುಟ್ಟು ನಿಲ್ಲುತ್ತಲ್ವ, ಆ ಟೈಮ್ನಲ್ಲಿ ಈ ಫೈಬ್ರಾಯ್ಡ್ ಶ್ರಿಂಕ್ ಆಗ್ತಾ ಬರುತ್ತೆ ಅಂತ ಕೂಡ ಹೇಳಿದ್ದಾರೆ. ಈ ಮೆನೋಪಾಸ್ ಅಂದರೆ ಮುಟ್ಟು ನಿಲ್ಲೋ ಸಮಯ ಅಂತ ಹೇಳ್ತೀವಿ. 40+ ಏಜ್ಗೆ ಬರುತ್ತೆ, ಕೆಲವ್ರಿಗೆ 45 ಏಜ್ಗೆ ಬರುತ್ತೆ, ಇನ್ನು ಕೆಲವ್ರಿಗೆ 50+ಗೂ ಸಹ ಬರುತ್ತೆ. ಸೊ ಇದು ಒಬ್ಬೊಬ್ಬರ ಬಾಡಿಗೆ ಡಿಫರ್ ಆಗುತ್ತೆ. ಈ ಫೈಬ್ರಾಯ್ಡ್ಸ್ ಬರೋದಕ್ಕೆ ತುಂಬಾ ಕಾರಣಗಳಿರುತ್ತೆ. ಕೆಲವು ಹೆಣ್ಮಕ್ಳು ಬೇಗನೆ ಋತುಮತಿ ಆಗಿರ್ತಾರೆ. ಸೊ ಇದು ಒಂದು ಕಾರಣ ಇರುತ್ತೆ. ಇನ್ನು ಕೆಲವರು ಒಬೇಸ್ ಅಂದರೆ ಬಾಡಿ ಮಾಸ್ ಇಂಡೆಕ್ಸ್ ಹೆಚ್ಚಾಗಿರುತ್ತೆ, ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗಿರುತ್ತೆ. ಅವರ ನಾರ್ಮಲ್ ವೇಟ್ಗಿಂತ ಹೆಚ್ಚಾಗಿರುವಂಥ ವೇಟ್ಗೆ ಒಬೇಸ್ ಅಂತ ಹೇಳ್ತೀವಿ. ಇಲ್ಲಾಂದರೆ ಕೆಲವರು ಆಲ್ಕೋಹಾಲಿಕ್ ಇರ್ತಾರೆ, ಮದ್ಯಪಾನ ಸೇವನೆ ಮತ್ತು ರೆಡ್ ಮೀಟನ್ನು ಹೆಚ್ಚಾಗಿ ತಿಂತಾ ಇರ್ತಾರೆ. ಸೊ ಇವೆಲ್ಲ ಕಾರಣಗಳು ಇರುತ್ತೆ. ಆಮೇಲೆ ಅರ್ಲಿ ಪ್ರೆಗ್ನೆನ್ಸಿ ಅಂತ ಕೂಡ ಹೇಳ್ತೀವಿ. ತುಂಬ ಚಿಕ್ಕ ವಯಸ್ಸಿಗೆ ಮಕ್ಕಳಾಗಿರುತ್ತಲ್ವ, ಸೊ ಅವ್ರಿಗೂ ಸಹ ಈ ಫೈಬ್ರಾಯ್ಡ್ಸ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. 18 ಇಯರ್ಸ್ಗೆ 19 ಇಯರ್ಸ್ಗೆ ಮಕ್ಕಳಾಗುತ್ತಲ್ವ, ಅದು ಸಹ ಒಂದು ಕಾರಣ ಅಂತ ಹೇಳ್ಬೋದು. ಕೆಲವು ಫೈಬ್ರಾಯ್ಡ್ಸ್ ಏನೂ ತೊಂದರೆ ಆಗೋದಿಲ್ಲ, ಸುಮ್ಮನೆ ಅದು ಗ್ರೋತ್ ಆಗ್ತಾ ಇರುತ್ತೆ ಅಷ್ಟೇ. ಆದರೆ ಇನ್ನು ಕೆಲವು ಫೈಬ್ರಾಯ್ಡ್ಸ್ ಅದರಿಂದ ತುಂಬಾ ಪ್ರಾಬ್ಲಮ್ಸನ್ನು ಲೇಡೀಸ್ ಫೇಸ್ ಮಾಡ್ತಾ ಇರ್ತಾರೆ. ಪೀರಿಯಡ್ಸ್ ಆದಾಗ ತುಂಬಾ ಹೊಟ್ಟೆ ನೋವ್ತಾ ಇರುತ್ತೆ, ತುಂಬಾ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಪೀರಿಯಡ್ಸ್ ಆದಾಗ ಬ್ಯಾಕ್ ಪೇನ್ ಇರುತ್ತೆ, ಯೂರಿನೇಷನ್ ಪದೇ ಪದೇ ಹೋಗೋದು, ಅಂದರೆ ಯೂರಿನ್ ಪದೇ ಪದೇ ಪಾಸ್ ಆಗ್ತಾ ಇರುತ್ತೆ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರುತ್ತೆ, ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಇರುತ್ತೆ, ಮತ್ತು ಪ್ರೆಗ್ನೆನ್ಸಿ ಆದಮೇಲೆ ಬೇಗ ಬೇಗ ಆಫನ್ ಆ್ಯಂಡ್ ಆಫನ್ ಅವ್ರಿಗೆ ಅಬೋರ್ಷನ್ಸ್ ಆಗ್ತಾ ಇರುತ್ತೆ, ಬ್ಲೀಡಿಂಗ್ ಹೆಚ್ಚಾಗಿರುತ್ತೆ. ಸೊ ಇವೆಲ್ಲ ಕಾರಣಗಳು ಫೈಬ್ರಾಯ್ಡ್ಸಿಂದ ಅಂತ ಹೇಳಿದ್ರು. ಸೊ ನನಗೆ ಇದರಲ್ಲಿ ಇರುವಂಥ ಮೇನ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಫೈಬ್ರಾಯ್ಡ್ಸಿಂದ ಪೀರಿಯಡ್ಸ್ ಆದಾಗ ಓವರ್ ಬ್ಲೀಡಿಂಗ್ ಆಗುತ್ತೆ. 4 to 5 ಡೇಸ್ವರೆಗೂ ಇರುತ್ತೆ. ತುಂಬಾ ಬ್ಯಾಕ್ ಪೇನ್ ಇರುತ್ತೆ, ತುಂಬಾ ಕೈಕಾಲು ನೋವಿರುತ್ತೆ. ಸೊ ಇದಿಷ್ಟು ಬಿಟ್ಟರೆ ಫೈಬ್ರಾಯ್ಡ್ಸಿಂದ ಬೇರೆ ಏನೂ ತೊಂದರೆ ಇಲ್ಲ ನನಗೆ. ಮಿಕ್ಕಿದ ದಿನಗಳಲ್ಲಿ ನಾರ್ಮಲ್ ಆಗಿಯೇ ಇರ್ತೀನಿ. ಎಲ್ಲ ಫೈಬ್ರಾಯ್ಡ್ಸ್ಗೂ ಡಾಕ್ಟರ್ಸ್ ಟ್ರೀಟ್ಮೆಂಟ್ ಕೊಡೋದಿಲ್ಲ. ಕೆಲವು ತುಂಬಾ ಸೀರಿಯಸ್ ಇಶ್ಯೂ ಆಗಿಬಿಟ್ಟಿರುತ್ತಲ್ವ, ಅಂಥ ಫೈಬ್ರಾಯ್ಡ್ಸ್ಗೆ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾರೆ. ಸೊ ಇದು ಪೇಷಂಟ್ಸ್ಗೆ ಡಿಫರ್ ಆಗುತ್ತೆ. ಕೆಲವು ಹೆಣ್ಮಕ್ಳು ತುಂಬಾ ಚಿಕ್ಕ ವಯಸ್ಸಿನಲ್ಲಿರ್ತಾರೆ, ಅವ್ರಿಗಿನ್ನೂ ಮದುವೆ ಆಗಿರಲ್ಲ, ಅಥವಾ ಮದುವೆ ಆಗಿದ್ರೂ ಸಹ ಮಕ್ಕಳಾಗಿರಲ್ಲ. ಸೊ ಅಂಥವ್ರಿಗೆ ಈ ಥರ ಫೈಬ್ರಾಯ್ಡ್ಸಿಂದ ಏನಾದರೂ ಪ್ರಾಬ್ಲಮ್ ಇದ್ದರೆ ಬರೀ ಫೈಬ್ರಾಯ್ಡ್ಸ್ ಮಾತ್ರ ರಿಮೂವ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಡಾಕ್ಟರ್ಸ್. ಆಮೇಲೆ ನಾನು ನಮ್ಮ ಡಾಕ್ಟರ್ ಹತ್ರ ಈ ಫೈಬ್ರಾಯ್ಡ್ಸ್ಗೆ ಏನಾದ್ರು ಟ್ರೀಟ್ಮೆಂಟ್ ಮಾಡಿ, ಏನಾದ್ರು ಟ್ಯಾಬ್ಲೆಟ್ಸ್ ಕೊಡಿ ಅಂತ ಕೇಳಿದೆ. ಅವ್ರು ಹೇಳಿದ್ರು ಅದಕ್ಕೆ ಫೈಬ್ರಾಯ್ಡ್ಸ್ಗೆ ಟ್ಯಾಬ್ಲೆಟ್ಸ್ ತೊಗೋಬೋದು. ಟ್ಯಾಬ್ಲೆಟ್ಸ್ ತೊಗೊಳ್ಳೋವರೆಗೂ ಆ ಫೈಬ್ರಾಯ್ಡ್ಸ್ ಏನಿದೆ ಅದು ಶ್ರಿಂಕ್ ಆಗುತ್ತೆ. ನೀವು ಟ್ಯಾಬ್ಲೆಟ್ಸ್ ಸ್ಟಾಪ್ ಮಾಡಿದ ತಕ್ಷಣ ಮತ್ತೆ ಅದು ಸಿಮ್ಟಮ್ಸ್ ಏನಿರುತ್ತೆ ಆ ಸಿಮ್ಟಮ್ಸ್ ಕಂಟಿನ್ಯೂ ಆಗುತ್ತೆ, ಮತ್ತು ಅದು ಮೊದಲಿಗೆ ಯಾವ ಸೈಜ್ನಲ್ಲಿತ್ತೋ ಅದೇ ಸೈಜ್ಗೆ ಬಂದ್ಬಿಡುತ್ತೆ. ಸೊ ನಿಮಗಿರುವಂಥ ಫೈಬ್ರಾಯ್ಡ್ಸಿಂದ ನಿಮಗೆ ಬೇರೆ ಯಾವ ಥರನೂ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಸೊ ನಿಮಗೆ ಬ್ಲೀಡಿಂಗ್ ಆಗ್ತಾ ಇದೆ ಅಷ್ಟೇ, 4 days 5 days. ಅದಕ್ಕಿಂತ ಹೆಚ್ಚಾಗಿ ಏನಾದ್ರು ಬ್ಲೀಡ್ ಆಗ್ತಾ ಇದೆ, ಬ್ಲೀಡ್ ಸ್ಟಾಪ್ ಆಗಿಲ್ಲ ಅಂದರೆ ಮಾತ್ರ ನೀವು ಬಂದು ನಮಗೆ ತಿಳಿಸ್ಬೇಕು ಅಂತ ನನಗೆ ಸಜೆಷನ್ ಕೊಟ್ಟರು.
ಇನ್ನು ಕೆಲವು ಹೆಣ್ಮಕ್ಳಿಗೆ ಮೆನೋಪಾಸ್ ಹತ್ರ ಮುಟ್ಟು ನಿಲ್ಲೋ ಸಮಯ ಅಂತ ಹೇಳ್ತೀವಲ್ವಾ, 45+, 48+, 50+. ಸೊ ಆ ಥರದವ್ರಿಗೆ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇದೆ, ಈ ಫೈಬ್ರಾಯ್ಡ್ಸಿಂದ ತೊಂದರೆ ಆಗ್ತಿದೆ ಅಂತ ಹೇಳಿದಾಗ ಗರ್ಭಕೋಶನ ರಿಮೂವ್ ಮಾಡ್ತಾರೆ. ನಾನು ನಿಮಗೆ ಕೊಡುವಂಥ ಸಜೆಷನ್ ಅಂದರೆ ಎಲ್ಲ ಏಜ್ನ ಹೆಣ್ಮಕ್ಳು ಜೊತೆಗೆ 40+ ಆಗಿರುವಂಥ ಲೇಡೀಸ್ ಎಲ್ಲರೂ ಸಹ ವರ್ಷಕ್ಕೆ ಒಂದು ಸಲ ನಿಮ್ಮ ಡಾಕ್ಟರ್ ಹತ್ರ ಪ್ರಿಸ್ಕ್ರಿಪ್ಷನ್ ಬರೆಸ್ಕೊಂಡು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮತ್ತು MRI ಪೆಲ್ವಿಸ್ ಸ್ಕ್ಯಾನನ್ನು ಖಂಡಿತವಾಗಿಯೂ ಮಾಡಿಸ್ಕೊಳ್ಳೇಬೇಕು. ನಾನು ಹೇಳಿದಂಥ ಸಿಂಪ್ಟಮ್ಸ್ ನೀವೇನಾದ್ರು ಫೇಸ್ ಮಾಡ್ತಾ ಇದ್ರೆ, ಈ ಥರದ್ದು ಏನಾದರೂ ಗಡ್ಡೆಗಳು, ಫೈಬ್ರಾಯ್ಡ್ಸ್ ಏನಾದರೂ ಇದ್ದರೆ ಅದಕ್ಕೆ ನೀವು ಖಂಡಿತವಾಗಿಯೂ ಟ್ರೀಟ್ಮೆಂಟ್ ತಗೋಬೇಕು ಅಂತ ನಾನು ನಿಮಗೆ ಸಜೆಷನ್ ಕೊಡ್ತೀನಿ. ಫ್ರೆಂಡ್ಸ್, ಹಾಗೆಯೇ ನಾವು ಹೆಲ್ತಿಯಾಗಿರೋದು ತುಂಬಾ ಇಂಪಾರ್ಟೆಂಟ್. ಓವರ್ ವೇಟ್ ಇರೋ ಬದಲಿಗೆ ನಮ್ಮ ಹೈಟ್ಗೆ ಎಷ್ಟು ವೇಟ್ ಇರಬೇಕೋ ಅಷ್ಟು ಚೆಕ್ ಮಾಡಿಸ್ಕೊಂಡು ನಾವು ಅಷ್ಟು ವೇಟ್ ಇರೋದಕ್ಕೆ ಮೇಂಟೈನ್ ಮಾಡಬೇಕು. ಹೆಲ್ತಿಯಾಗಿರುವಂಥ ಲೈಫ್ ಸ್ಟೈಲನ್ನು ಫಾಲೋ ಮಾಡಬೇಕು, ಹೆಲ್ತಿಯಾಗಿರುವಂಥ ಫುಡ್ಡನ್ನು ತಿನ್ನಬೇಕು, ನೀರು ಜಾಸ್ತಿ ಕುಡಿಬೇಕು, ಪ್ರಾಪರ್ ಸ್ಲೀಪ್ 8 hours ನಿದ್ದೆ ಮಾಡಬೇಕು, ಜೊತೆಗೆ ಎಕ್ಸಸೈಸ್ ಪ್ರತಿದಿನ ಇರಬೇಕು. ನೀವು ವಾಕಿಂಗ್ ಮಾಡ್ತೀರಾ, ವಾಕಿಂಗ್ ಮಾಡಿ 15ರಿಂದ 20 ನಿಮಿಷ. ಇಲ್ಲ ಎಕ್ಸಸೈಸ್ ಮಾಡ್ತೀರಾ, ಎಕ್ಸಸೈಸ್ ಮಾಡಿ. ಇಲ್ಲಾಂದರೆ ಯೋಗಾಸನ ಮಾಡ್ತೀರಾ, ಯೋಗಾಸನ ಮಾಡಿ. ಸೊ ಡ್ಯಾನ್ಸ್ ಮಾಡ್ತೀರಾ, ಡ್ಯಾನ್ಸ್ ಮಾಡಿ. ನಿಮಗೆ ಯಾವ್ದು ಇಷ್ಟನೋ ಆ ಆ್ಯಕ್ಟಿವಿಟಿ ನೀವು 15 to 20 minutes ಖಂಡಿತವಾಗಿಯೂ ನಿಮ್ಮ ಬಾಡಿಗೆ ಪ್ರತಿದಿನ ಆ್ಯಕ್ಟಿವಿಟಿಯನ್ನು ಕೊಡಲೇಬೇಕು ಹೆಲ್ತಿಯಾಗಿರಬೇಕು ಅಂತ. ಅಂದರೆ ಹೆಲ್ತಿಯಾಗಿರೋಂಥ ಫುಡ್ ಹೇಗೆ ತಿನ್ನಬೇಕು ಅಂತ ನಾನು ಈಗಾಗಲೇ ನಿಮಗೆ ಸುಮಾರಷ್ಟು ನಮ್ಮ ಡಯಟ್ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ, ಯಾವ ರೀತಿಯಾಗಿ ತಿನ್ನಬೇಕು ಏನು ಅಂತ. ಇನ್ನು ಅಪ್ಕಮಿಂಗ್ ವಿಡಿಯೋಸಲ್ಲೂ ಸಹ ನಾನು ಯಾವ ರೀತಿಯಾಗಿ ಪ್ರತಿದಿನ ಹೆಲ್ತಿಯಾಗಿರೋಂಥ ಫುಡ್ ತಿಂತೀನಿ ಅಂತ ಅದು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಈಗ ಸಾಕಷ್ಟು ಜನ ಸಬ್ಸ್ಕ್ರೈಬರ್ಸ್ ಫ್ರೆಂಡ್ಸ್ ನನಗೆ ವಾಟ್ಸಪ್ನಲ್ಲಿ ಪಾಪ ಅವರು ಅನಿಸಿಕೆಗಳನ್ನ ಹೇಳ್ಕೊಳ್ತಾ ಇರ್ತಾರೆ. ಮೇಡಮ್, ನನಗೆ ಗರ್ಭಕೋಶ ರಿಮೂವ್ ಮಾಡಿಬಿಟ್ರು, ನನಗೆ ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ, ವೆಯ್ಟ್ ಕೂಡ ಜಾಸ್ತಿ ಆಗಿಬಿಟ್ಟಿದ್ದೀನಿ, ನನಗೆ ತಲೆನೋವುತ್ತಿದೆ. ಸೊ ಈ ರೀತಿಯಾಗಿ ಸಾಕಷ್ಟು ಸಿಂಪ್ಟಮ್ಸನ್ನು ಹೇಳ್ತಾ ಇರ್ತಾರೆ. ಅವ್ರಿಗೆಲ್ಲ ನಾನು ಹೇಳೋದು ಒಂದೇ ಸಜೆಷನ್: ಯೋಗ ಮಾಡಿ, ಮೆಡಿಟೇಷನ್ ಮಾಡಿ, ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಳ್ಳಿ, ಮತ್ತು ಹೆಲ್ತಿಯಾಗಿರೋಂಥ ಫುಡ್ ತಿನ್ನಿ, ನೀರನ್ನು ಹೆಚ್ಚಾಗಿ ಕುಡೀರಿ ಅಂತ ಹೇಳ್ತೀನಿ. ಸೊ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೋಬೇಕು ಮುಖ್ಯವಾಗಿ ಅಂತ ಲೇಡೀಸ್. ಜೊತೆಯಲ್ಲಿ ಅವರು ಕಾಮ್ ಆಗಿರುವಂಥ ಮ್ಯೂಸಿಕನ್ನು ಕೇಳಬೇಕು, ದೇವರ ಭಜನೆ ಮಾಡಬೇಕು. ಈ ರೀತಿಯಾಗಿ ಅವರ ಲೈಫನ್ನು ಕಂಟಿನ್ಯೂ ಮಾಡಿದ್ರೆ ತುಂಬಾ ಒಳ್ಳೆಯದು ಅವರಿಗೆ. ಫ್ರೆಂಡ್ಸ್, ಈಗ ನನಗೆ ಯಾವುದೇ ಥರದ ಹೆಲ್ತ್ ಪ್ರಾಬ್ಲಮ್ಸ್ ಇಲ್ಲ, ಎಲ್ಲನೂ ನಾರ್ಮಲ್ ಆಗಿ ನಡೀತಿದೆ. ಮೆಡಿಸಿನ್ಸಿಂದ ವೆಯ್ಟ್ ಗೇನ್ ಆಗಿದ್ದೀನಿ. ಈ ವೆಯ್ಟನ್ನು ನಾನೀಗ ಹೆಲ್ತಿಯಾಗಿ ಕಮ್ಮಿ ಮಾಡ್ಕೋಬೇಕು. ಸೊ ಅದ್ರ ಬಗ್ಗೆ ನಿಮಗೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ಶೇರ್ ಮಾಡ್ಕೋತೀನಿ. ಫ್ರೆಂಡ್ಸ್, ಈ ವಿಡಿಯೋಯಿಂದ ನಿಮಗೆ ಖಂಡಿತವಾಗಿಯೂ ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ನನ್ನ ಭಾವನೆ. ಈ ವಿಡಿಯೋ ಯಾರೇ ನೋಡ್ತಿರ್ಲಿ, ನಿಮ್ಮ ತಾಯಿ, ಅಕ್ಕ, ತಂಗಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಖಂಡಿತವಾಗಿಯೂ ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ಸಾಕಷ್ಟು ಇನ್ಫಾರ್ಮೇಷನ್ ಸಿಗಲಿ ಅಂತ ಕೇಳ್ಕೊತೀನಿ. ಮತ್ತೆ ಭೇಟಿ ಆಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.